ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆಲ್ಲ ನನ್ನಿಂದನೇ ಆಗಿದ್ದು. ಶಾಂತಿಗೆ ಹೀಗಾಗಕ್ಕೆ ಕಾರಣ ನಾನೇ. ನಾನು ತೇಜಸ್ನ ಮೀಟ್ ಮಾಡಕ್ ಹೋಗಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾನು ಅವತ್ತೇ ನಿನ್ ಮಾತು ಕೇಳ್ಬೇಕಿತ್ತು ಶಾಂತಿ. ಇವತ್ತು ನಿನ್ಗೆ ಹೀಗ ಆಗ್ತಿರ್ಲಿಲ್ಲ ಶಾಂತಿ. ನನ್ನ ಪಾಪಿ ನನ್ನ ಕ್ಷಮಿಸ್ಬೇಡು ಪ್ಲೀಸ್. ಅಕ್ಕ ಸಮಾಧಾನ ಮಾಡ್ಕೊಳೆ, ಯಾವುದು ನಮ್ಮ ಕೈಲಿರಲ್ಲ. ಅಜ್ಜಿ ಮೊದಲು ಹುಷಾರಾಗ್ಲಿ. ನೀನೀಗ ಅಳ್ತಾ ಕೂತ್ರೆ ಹೇಗೆ ಹೇಳು? ಸಮಾಧಾನ ಮಾಡ್ಕೊಳೆ ಅಕ್ಕ. ನಿತ್ಯ ಅವರೇ ಧೈರ್ಯ ತುಂಬಿಕೊಳ್ಳಿ. ದಯವಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಅಲ್ಲ, ನಾವು ಅಲ್ಲಿದ್ದೀವಿ ಅಂತ ಅಜ್ಜಿಗೆ ಗೊತ್ತಾಯ್ತು. ಯಾವತ್ತು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಅಜ್ಜಿ ಹೋದವರೇ ಅಲ್ಲ. ಇವತ್ತು ಅದೇ ಜಾಗಕ್ಕೆ ತೇಜಸ್ ಬರೋ ಸಮಯಕ್ಕೆ ಅಜ್ಜಿ ಇಲ್ಲಿ ಕರೆಕ್ಟಾಗಿ ಬಂದಿದ್ದಾಳೆ ಅಂದರೆ ಹೇಗೆ ಸಾಧ್ಯ? ಹೌದು, ನಾವು ಯಾರಿಗೂ ಗೊತ್ತಾಗ್ದಿರೋ ಥರ ಅಲ್ಲಿಗೆ ಹೋಗಿದ್ದು. ಆದರೂ ಅವ್ರು ಬಂದಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗಿದೆ ಅಂತಾನೆ ಅರ್ಥ ಅಲ್ವಾ? ಹಾಗಾದ್ರೆ ಯಾರಾದ್ರೂ ಅವ್ರಿಗೆ ಹೇಳಿರ್ಬೋದಾ? ಮೋರ್ಜಡೆ 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 ಎಲ್ಲೋದ್ಯವಳು? ಅಯ್ಯೋ, ನಾನೊಬ್ಳು ಎಲ್ಲಿರ್ತಾಳೆ? ಅಡಿಗೆ ಮನೇಲಿ ಇರ್ತಾಳೆ, ಏನಾದರೂ ಮಾಡ್ತಿರ್ತಾಳೆ. ಏ ಮೋರ್ಜಡೆ ಮೋರ್ಜಡೆ, ಸುಮತಿ ಶಾಂತಿ ನೋಡ್ದೇನೆ? ಒಳ್ಳೆ ಕಥೆ ಆಯ್ತು ಅತ್ತೆ. ಅವ್ರೇನು ಚಿಕ್ಕ ಮಗುನ, ಅವ್ರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅಂತ ನಾನು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡ್ರಾ? ಐ ಆಮ್ ಟೂ ಬ್ಯುಸಿ ನೋ. ನೀನೆಷ್ಟು ಬ್ಯುಸಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾದರೂ ಕೇಳಿದ್ರೆ ಸರಿಯಾಗಿ ಉತ್ತರ ಹೇಳು. ನೋಡಿದ್ದೀನಿ ಇಲ್ಲ ಅಂತ ಮಾತಾಡೋಕ್ಕೊಂದು ಅರ್ಥ ಬೇಡ್ದೇನೆ? ಅತ್ತೆ, ನೀವು ಹೀಗೆಲ್ಲ ಕೋಪ ಮಾಡ್ಕೊಂಡ್ರೆ ನೋಡಿ ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ. ತೆಗೆ ಕೈನಾ. ನಿನ್ನ ಬಾಯಿ ಸುಮ್ಮನೆ ಇರಲ್ಲ ಅಲ್ವಾ? ನಿನ್ನ ಬಾಯಿ ಹೇಗೆ ಬೀಗ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಕ್ತೀನಿ, ನೋಡ್ತಾ ಇದ್ದೀನಿ. ಮೋರ್ಜಡೆ, ಓ ಎಲ್ಲೋದ್ಲಿ ಇವಳು? ಮೊಚ್ಚಡೆ ಮೊಚ್ಚಡೆ ಅಂತೆ. ಅಲ್ಲ, ನಾವು ಮಾತಾಡಿದ್ರೆ ಮಾತ್ರ ಬಾಯಿಗೆ ಬೀಗ ಹಾಕ್ತಾರಂತೆ, ಕಣ್ಣೆಲ್ಲ ಕೆಂಪಾಗ್ಬಿಡುತ್ತಂತೆ. ಅದೇ ಎಲ್ಲಿಂದನೋ ಬಂದವ್ರು ಮಾತಾಡಿದ್ರೆ ಇವ್ರ ಕಿವಿಗೆ ಇಂಪಾಗಿರುತ್ತೆ ಅಂತ ಅನ್ಸುತ್ತೆ. ನನಗೇನು ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ ಈ ಮನೇಲಿ? ಎಷ್ಟು ಬ್ಯುಸಿಯಾಗಿರ್ತೀನಿ ನಾನು. ಯಾರ್ಯಾರನೋ ಕರ್ಕೊಂಡು ಬರೋದು, ನಮ್ಮ ಕೆಲ ಸೇವೆ ಮಾಡಿಸೋದು. ನನಗಂತೂ ಇವ್ರು ಚಾಕ್ರಿ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಓ ಮೈ ಗಾಡ್, ಬಂಬಂ ಬಾಬಾ ಕಾಪಾಡಪ್ಪ ನನ್ನ. ನರೇಂದ್ರ, ನರೇಂದ್ರ ಎಲ್ಲಿದ್ಯೋ? ಬೇಗ ಬಾರೋ. ನರೇಂದ್ರನ ಹುಡ್ಕೋದೇ ಆಗೋದು ನನ್ನ ಜನ್ಮ ಪೂರ್ತಿ. ಏನಾಯ್ತು ಅತ್ತೆ? ಇಷ್ಟೊತ್ತು ಚೆನ್ನಾಗಿದ್ರಲ್ಲ? ನಾನು ಚೆನ್ನಾಗಿದ್ದೀನಿ. ನರೇಂದ್ರ ಎಲ್ಲೇ? ಏನಕ್ಕೆ ಅವ್ರು ಇವಾಗ? ಅದು ಅದು ಏನ್ ಹೇಳಿ? ಶಾಂತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ ಕಡೆ. ಅಯ್ಯೋ, ನಾನು ಅವಳನ್ನ ನೋಡ್ಬೇಕು. ಒಂದ್ ಕೆಲಸ ಮಾಡಿ, ನನ್ನ ಡ್ರೈವರ್ಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಹೊರಡಿ ಹಾಸ್ಪಿಟ್ಲಿಗೆ. ನಾನು ಹೋಗ್ತೀನಿ. ನರೇಂದ್ರ ಬಂದ್ರೆ ಕಳಿಸ್ತೀನಿ. ಹುಷಾರಾಗಿ ನೋಡ್ಕೊಳ್ಳಿ ಅವ್ರನ್ನ. ಡ್ರೈವರ್, ಕಾರ್ ತೆಗಿಯಪ್ಪ. ಬಂಬಂ ಬಾಬಾ, ಇಷ್ಟು ಬೇಗ, ಇಷ್ಟು ಫಾಸ್ಟ್ ಆಗಿ ರಿಸಲ್ಟಾ? ಅವ್ರನ್ನ ಬೈಕೋತಾ ಇದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕೊಟ್ಟು ನನಗೆ ಎಷ್ಟು ಖುಷಿ ಕೊಟ್ಟಿದ್ಯಾ ಗೊತ್ತಾ? ನಿತ್ಯ ಕಣ, ಶಾಂತಿಗೆ ಏನಾಯ್ತು? ಅವಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು? ಅಂಥದ್ದು ಏನಾಯ್ತು? ಅವಳು ಎಲ್ಲಿ ಸಿಕ್ಕಿದ್ಲು ನಿಮಗೆ? ಹೇಗಾಯ್ತು ಅಂತ ನಮಗೂ ಗೊತ್ತಿಲ್ಲ ಅಜ್ಜಿ. ಆ ದೇವ್ರ ದೊಡ್ಡವನು. ಹೀಗಾಯ್ತು ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ಲು. ನಾವು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಬಂದ್ವಿ. ಹಾಂ ಬಂಗಾರಿ, ಸದ್ಯ ಸರಿಯಾದ ಟೈಮ್ಗೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಬರಂಗಾಯ್ತು. ಅಣ್ಣ, ಇದವ್ರಿಗೆ ಎರಡನೇ ಸತಿ ಅಲ್ವಾ ಆಗ್ತಿರೋದು? ಹಾಂ, ಬಟ್ ರೈಟ್ ಟೈಮಿಗೆ ಬಂದಿದ್ದೀವಿ. ಡೋಂಟ್ ವರಿ, ಭಯ ಪಡಬೇಡಿ ಪ್ಲೀಸ್. ನಿತ್ಯ, ನಿಮ್ಮ ಅಜ್ಜಿಗೆ ಏನೂ ಆಗಲ್ಲ.
ಅವಳಿಗೇನು ಆಗಲ್ಲ ನೋಡು, ನಿನ್ನ ಧೈರ್ಯವಾಗಿರು. ಅವಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಅವಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಅವಳಿಗೇನು ಆಗಲ್ಲ. ಈ ಬಟ್ಟೆ ಹಾಕೊಂಡು ಮದುಮಗನ್ ಥರ ತಯಾರಾಗು ಅಂತ ಕೇಳ್ಕೊತಿದ್ದೀನಿ. ನೀನು ಇದನ್ನು ಮಾಡಲೇಬೇಕು. ನೀನೀಗೆ ಸದ್ದಿಲ್ಲದೆ ನಿಂತ್ಕೊಂಡ್ಬಿಟ್ರೆ ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ ಮಾಲ್ತಿ? ನನ್ನ ಭಯಕ್ಕೂ ಕೇರ್ ಮಾಡದೆ ಅವನನ್ನು ಕಾಪಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದೆಯಲ್ಲ. ಕರ್ಣನಿಗೆ ತಾಳಿ ಕಟ್ಟಿದ ಹಾಗೆ ನಾಟಕ ಮಾಡು ಅಂತ ಹೇಳ್ಕೊಟ್ಟವಳು ನೀನೇ ತಾನೆ. ಈ ಸುಳ್ಳಿನ ಮದುವೆ ಸೂತ್ರಧಾರಿ ನೀನೇ ತಾನೆ. ನಿಮ್ಗೆ ಯಾರು ಹೇಳಿದ್ದು? ನನಗೆ ಯಾರು ಹೇಳಿದ್ದು ಅಂದರೆ, ನಿನ್ನ ಪ್ರಕಾರ ಬೇರೆ ಯಾರೋ ಹೇಳದಿದ್ರೆ ನನಗೆ ಗೊತ್ತೇ ಆಗೋಲ್ಲ ಅಂತ. ನನಗೆ ಕಂಡುಹಿಡಿಯೋಕ್ಕಾಗಲ್ಲ, ನನ್ನನ್ನು ಮುಟ್ಟಾಳ ಅಂದ್ಕೊಂಡಿದ್ದೀಯಾ? ಇಷ್ಟು ವರ್ಷ ನನ್ನ ಜೊತೆಲಿದ್ದು ನನ್ನನ್ನು ಇಷ್ಟು ಸಲೀಸಾಗಿ ತಗೋತಾ ಇದೆಯಾ ಅಂದರೆ ನಿನಗೆ ಪಾಠ ಕಲಿಸಲೇಬೇಕು. ಕಲಿಸ್ತೀನಿ. ಕಾರಣ ಇಷ್ಟೆಲ್ಲ ಯೋಚನೆ ಮಾಡೋ ಅಂತ ನಾಯಿ ಅಲ್ಲ ಅಂತ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಇದು ನಿನ್ನ ಕಿತಾಪತಿನೇ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ನಿನ್ನನ್ನು ಹಲ್ಲು ಕಿತ್ತಿರೋ ಹಾವು ಅನ್ಕೊಂಡಿದ್ದೆ, ಆದರೆ ಬಾಲದಲ್ಲೇ ವಿಷ ತುಂಬಿಕೊಂಡಿದೀಯ. ಈ ಹಾವನ್ನು ಹೇಗೆ ಆಡಿಸ್ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ನಾನು ನಿರ್ಧಾರ ಮಾಡ್ತೀನಿ.